10.5 ಲಕ್ಷ ಕೊಡ್ತೀನಿ. 10.5 ಲಕ್ಷ ಕ್ರೇಟಾನ? ಹೌದು ಫ್ರೆಂಡ್ಸ್ ಬನ್ನಿ, ಇವತ್ತಷ್ಟು ಸಿಂಗಲ್ ಓನರ್ ಕಾರ್ಗಳಿದೆ ನೋಡೋಣ. ಬನ್ನಿ. ಸಿಂಗಲ್ ಓನರ್ ಸರ್? ಹೌದು, ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಇದು ಕೂಡ ಸಿಂಗಲ್ ಓನರ್. ಇದು ಕೂಡ ಸಿಂಗಲ್ ಓನರ್. ಸಿಂಗಲ್ ಓನರ್, ಸಿಂಗಲ್ ಓನರ್, ಸಿಂಗಲ್ ಓನರ್. ಎಲ್ಲ ಸಿಂಗಲ್ ಓನರ್ ಕಾರ್ಗಳು. ಸಿಂಗಲ್ ಓನರ್ ಕಾರ್ಗಳೇ. ಇದೇನು ಸರ್? ಬರೀ 260 ಕಿಲೋಮೀಟರ್ ಓಡಿದೆ. 260 ಕಿಲೋಮೀಟರ್ ಅಷ್ಟೇ. ಇವಾಗ ಯಾರು ತಗೊಂತಾರ ಅವರೇ ಫಸ್ಟ್ ಓನರ್. 30,000 ಓಡಿದೆ. 19 ಮಾಡಲು ಬರೀ 30,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ನೋಡಿ, ಬರೀ 20,000 ಓಡಿದೆ. ಇದೆಲ್ಲ ಹೊಸ ಸ್ಟಾಕ್ ಸರ್? ಇದೆಲ್ಲ ಹೊಸ ಸ್ಟಾಕ್ ಇದೆ. 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 18 ಮಾಡಲ್ ಡೀಸೆಲ್. ಹೌದು. 24 ಮಾಡಲು 20,000 ಓಡಿದೆ. 23 ಮಾಡಲು ಸಿಂಗಲ್ ಓನರ್ ಬರೀ 11,000 ಓಡಿದೆ. 22 ಮಾಡಲು 30,000 ಓಡಿದೆ. 24 ಮಾಡಲ್ 10,000 ಓಡೋ ಗಾಡಿ. ಬರೀ 10,000 ಸರ್ ಓಡಿರೋದು? ಇದ್ಯಾವ್ದು ಸರ್ ಇದು ಹೊಸದು? ಅಲ್ಟ್ರಾಸ್. ಬರೀ 24,000 ಓಡಿರೋಂತ ಫುಲ್ ಟಾಪ್ ಎಂಡ್ 1,40,000ಕ್ಕೆ ಫೈನಲ್ ಆಗುತ್ತೆ. 22 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ಆಲ್ಫಾ. 15 ಮಾಡಲ್ ಜಸ್ಟ್ 4,25,000 ಕೊಡೋಣ. ಆಲ್ರೆಡಿ 1 ಲಕ್ಷ ಡಿಸ್ಕೌಂಟ್ ಮಾಡಿ ಹೇಳ್ತಾ ಇದೀನಿ. 7,90,000ಕ್ಕೆ ಫೈನಲ್ ಆಗುತ್ತೆ. 5,45,000ಕ್ಕೆ ವೆಂಟೋ. ಹೌದು. 21 ಮಾಡಲ್ 22.5 ಲಕ್ಷ ಗಾಡಿ ಹೊಸದು. 13.5 ಲಕ್ಷ ಕೋಟಿಂಗ್ ಇರೋದು. 12.5 ಲಕ್ಷ ಫೈನಲ್ ಆಗುತ್ತೆ. ಏನ್ ಸರ್ ಅಷ್ಟೊಂದು ಡಿಸ್ಕೌಂಟಾ? 10 ಲಕ್ಷ ಸೇವ್ ಆಗುತ್ತೆ. ಒಂದು 35 1 kg CNG 35 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 35ವರೆಗೂ ಮೈಲೇಜ್ ಬರುತ್ತಾ ಸರ್? ಹೌದು. ಬೈಕ್ ತಗೊಳ್ಳೋ ಬದಲು ಕಾರೇ ತಗೋಬಹುದು. ಕಣ್ಣು ಮುಚ್ಕೊಂಡ್ ತಗೋಬಹುದು. 12.5 ಲಕ್ಷ ಕೊಡೋಣ. 12.5 ಲಕ್ಷಕ್ಕೆ ಕ್ರೇಟಾ? ಹೌದು. ಎಲ್ಲಾ ಗಾಡಿಗಳು ಇವಾಗ ಬರ್ತಾ ಇರೋ ಎಲ್ಲಾ ಗಾಡಿಗಳು ಕಡಿಮೆ ಓಡಿರುವಂತ ಗಾಡಿಗಳು, ಮಾಡೆಲ್ ಗಾಡಿಗಳು, ಮತ್ತೆ ಮ್ಯಾಕ್ಸಿಮಮ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳು ಇರೋದ್ರಿಂದ ಎಲ್ಲದಕ್ಕೂ ಗ್ಯಾರಂಟಿ ವಾರಂಟಿ ಎಲ್ಲ ಇರುತ್ತೆ. ಫ್ರೆಂಡ್ಸ್ ಆಲ್ಮೋಸ್ಟ್ ಇವತ್ತು 230 ಕಿಲೋಮೀಟರ್ ಓಡಿರೋ ಗಾಡಿನೂ ಇದೆ. ನಾವು ಇವತ್ತು ಎಲ್ಲಿ ಬಂದಿದೀವಿ ಅಂತ ಗೊತ್ತಲ್ವಾ? ಆಲ್ಮೋಸ್ಟ್ ಇವ್ರ ಹತ್ರ ಕಡಿಮೆ ಓಡಿರೋ ಕಾರ್ಗಳೇ, ಸಿಂಗಲ್ ಓನರ್ ಕಾರ್ಗಳೇ ಜಾಸ್ತಿ ನೋಡ್ಲಿಕ್ಕೆ ಸಿಗೋದು. ಫ್ರೆಂಡ್ಸ್ ಕಾರ್ 365 ಬಂದಿದೀವಿ. ಮತ್ತೊಮ್ಮೆ ಫುಲ್ ಹೊಸ ಸ್ಟಾಕ್ಗಳು ಬಂದಿದೆ ಅಂತ ನೋಡೋಣ. ಬನ್ನಿ ಯಾವೆಲ್ಲ ಕಾರ್ಗಳು ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಮ್ಮ ಜೊತೆ ಚೇತನ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ನಮಸ್ತೆ. ಆರಾಮ ಸರ್? ಸೂಪರ್. ಹೇಗಿತ್ತು ಸರ್ ಸೇಲ್ಸ್ ಶಿರಾದಲ್ಲೇ? ಚೆನ್ನಾಗಿದೆ. ಚೆನ್ನಾಗಿ ನಡೀತಿದ್ಯಾ? ನೀವೇ ಫಸ್ಟ್ ವಿಡಿಯೋ ಮಾಡಿದ್ರಲ್ಲ, ಹೌದಾ? ಚೆನ್ನಾಗಿ ನಡೀತಾ ಇದೆ. ಶಿರಾದಲ್ಲಿ ಕೂಡ ಒಂದು 20 ದಿವಸ ಆಯ್ತು ಓಪನ್ ಆಗಿ. ಅಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ನಮ್ದು ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಕಸ್ಟಮರ್ ಇವಾಗ ಫೋನ್ ಮಾಡಿದಾಗ ನಮ್ದು ಕ್ಯಾಟ್ಲಕ್ಕು ಮತ್ತೆ ಇದಿರುತ್ತಲ್ಲ, ಅಲ್ಲಿಂದ ಕಸ್ಟಮರ್ ಇಲ್ಲಿ ಬಂದು ತಗೊಂಡಿದ್ದಾರೆ. ಮತ್ತೆ ಇಲ್ಲಿಂದ ಕಸ್ಟಮರ್ ಅಲ್ಲಿರೋ ಗಾಡಿಗೂ ಹೋಗಿ ತಗೊಂಡಿದ್ದಾರೆ. ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಅಲ್ಲಿಂದ ಬಂದು ಇಲ್ಲಿಗೂ ತಗೊಂಡವ್ರ ಸರ್? ಹೌದು, ಅಲ್ಲಿಂದ ಬಂದು ಇಲ್ಲೂ ತಗೊಂಡಿದ್ದಾರೆ. ಮತ್ತೆ ಕೆಲವರು ಬೆಂಗಳೂರಿಂದಾನೆ ಅಲ್ಲೋಗಿ ಕೂಡ ತಗೊಂಡಿದ್ದಾರೆ. ಹೌದಾ? ಚೆನ್ನಾಗಿದೆ ರೆಸ್ಪಾನ್ಸ್. ಜೊತೆಗೆ ಇನ್ನೊಂದು ಏನಂದ್ರೆ ಇವಾಗ ಅಲ್ಲಿ ಶೋರೂಮ್ ಓಪನ್ ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹೊಸ ಸ್ಟಾಕ್ಗಳೆಲ್ಲ ಕಲೆಕ್ಷನ್ ಮಾಡಿದೀವಿ. ಈ ಸರಿ ಇನ್ನು ರಿಜಿಸ್ಟರ್ ಆಗದೆ ಇರೋ ಸಿಂಗಲ್ ಓನರ್ ಹೊಸ ಗಾಡಿ ಕೂಡ ತಗೊಳೋರೆ ಸಿಂಗಲ್ ಓನರ್ ಹೊಸ ಗಾಡಿ ಬರೀ 200 ಕಿಲೋಮೀಟರ್ ಓಡಿರೋ ಐಟೆನ್ ಗ್ರ್ಯಾಂಡ್ ನ್ಯೂಸ್ ಕೂಡ ಬಂದಿದೆ. ಮತ್ತೆ 20,000 30,000 50,000 ಕಡಿಮೆ ಓಡಿರೋ ಗಾಡಿಗಳು ತುಂಬಾನೇ ಬಂದಿದೆ. ಎಲ್ಲ ಲೇಟೆಸ್ಟ್ ಮಾಡಲ್ಗಳು, ಯಾವ್ದೇ ತರ ಟೆನ್ಷನ್ ಇರಲ್ಲ, ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಗಳು, ಚೆನ್ನಾಗಿರೋ ಗಾಡಿಗಳೆಲ್ಲ ಬಂದಿದೆ. ಈ ಸರಿ ವಿಡಿಯೋ ಫುಲ್ ನೋಡಿ ಡೈರೆಕ್ಟ್ ಬನ್ನಿ ವಿಸಿಟ್ ಮಾಡಿ. ತುಂಬಾ ಒಳ್ಳೊಳ್ಳೆ ಗಾಡಿಗಳು ಈ ಸರಿ ಬಂದಿದೆ. ಆಷಾಢ ಸೇಲ್ ಪ್ರಯುಕ್ತ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ಈ ಸಲ ಆಫರ್ ಕೊಡ್ತೀರಾ? ನಮ್ಮ ಆಫರ್ ಗೊತ್ತಲ್ಲ, ಪ್ರೈಸಿಂಗ್ ಅಲ್ಲೇ ಒಳ್ಳೆ ಗಾಡಿ ಕೊಡ್ತೀವಿ. ತಗೊಂಡೋಗೋರ್ಗೆ ಖುಷಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಆತರ ಒಳ್ಳೊಳ್ಳೆ ಗಾಡಿಗಳು ಕೊಡ್ತೀವಿ. ಅದೇ ನಮ್ಮ ಆಫರ್. ಅಷ್ಟೇ ಅಂತೀರಾ? ಟೋಟಲ್ ಎಷ್ಟು ಕಾರ್ಗಳಿದೆ ಸರ್ ಇವತ್ತು? ಟೋಟಲ್ ಇವಾಗ ನಮ್ದು ಕ್ಯಾಟ್ಲಾಕ್ ಅಲ್ಲಿ ಇಲ್ಲ 2 ಶೋರೂಮ್ ಇಂದ ಸೇರಿಸಿದ್ರೆ ಒಂದು 120 130 ವೆಹಿಕಲ್ಸ್ ಇದೆ. 130 ಕಾರ್ಗಳಿದೆ ಇವತ್ತು 2 ಕಡೆ. ನಮ್ದು ಇನ್ನು ಸರ್ವಿಸ್ ಅಲ್ಲಿ, ಪಾಲಿಶ್ ಅಲ್ಲಿ, ಮತ್ತೆ ಎಲ್ಲಾ ಕಡೆ ಇರೋದೆಲ್ಲ ಸೇರಿ ಒಂದು 120 130 ಗಾಡಿ ಇದೆ. ಇನ್ನು ತುಂಬಾನೇ ಸ್ಟಾಕ್ ಮಾಡಬೇಕು. ರೆಗ್ಯುಲರ್ ತಗೊಂತಾ ಇದೀವಿ, ಮಾಡ್ತಾ ಇದೀವಿ. ಇವಾಗ ಎಲ್ಲಾ ಬ್ರಾಂಡ್ ಗಾಡಿಗಳು ಇದೆ, ಎಲ್ಲಾ ಬಜೆಟ್ ಗಾಡಿಗಳು ಇದೆ. ನೀವು ವಿಡಿಯೋ ನೋಡಿ ಡೈರೆಕ್ಟ್ ಆಗಿ ಫೋನ್ ಮಾಡಿ ನಿಮ್ಗೆ ಯಾವ ಗಾಡಿ ಬೇಕಾದ್ರೂ ತಗೋಬಹುದು. ಅರೇಂಜ್ ಮಾಡಿಸ್ಕೊಡ್ತೀವಿ. ಸ್ಟಾರ್ಟ್ ಮಾಡೋಣ ಸರ್? ಬನ್ನಿ ಸ್ಟಾರ್ಟ್ ಮಾಡೋಣ. 20 ಲಕ್ಷಕ್ಕೂ ಕಾರ್ ಸಿಗುತ್ತೆ, 2.5 ಲಕ್ಷಕ್ಕೂ ಕಾರ್ ಸಿಗುತ್ತೆ. ಹೌದು, ಹೌದು ರೇಂಜ್ ನಿಮ್ದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಈ ಶೋರೂಮ್ ಎಕ್ಸಾಕ್ಟ್ಲಿ ನಿಮ್ಗೆ ಎಲ್ಲಿ ಬರುತ್ತೆ ಅಂತ ಅದೊಂದು ಹೇಳ್ಬಿಡಿ ಸರ್. ಇದು ಮಾಗಡಿ ರೋಡ್, ಅಂಜನ್ ನಗರ ಪ್ಯಾರಲಲ್ ರೋಡ್ ಅಲ್ಲೇ ಬರುತ್ತೆ. ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್ ಅಂತ ಹೇಳ್ತೀವಿ. BL ಲೇಔಟ್ ಫಸ್ಟ್ ಸ್ಟೇಜ್. ನೀವು ಮೇಲ್ಗಡೆ ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ಕ್ಯಾಟ್ಲಾಕ್, ಲೊಕೇಶನ್ ಎಲ್ಲ ಕಳಿಸ್ಕೊಡ್ತೀವಿ. ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನಮ್ಮ ಫ್ರೆಂಡ್ಸ್ ಕಾರ್ 365 ಅಲ್ಲಿ ಫಸ್ಟ್ ನೋಡ್ತಾ ಇರ್ಬೋದು ವ್ಯಾಗನರ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ವ್ಯಾಗನರ್ 2022 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 44,000 ಓಡಿದೆ. ಪೆಟ್ರೋಲ್ ವಿತ್ CNG. ಸಿಂಗಲ್ ಓನರ್ ಬರೀ 44,000 ಓಡಿದೆ. ಪೆಟ್ರೋಲ್ ವಿತ್ CNG. ನಿಮಗೆ CNG 1 kg ಗೆ 35 ತನಕ ಮೈಲೇಜ್ ಬರುತ್ತೆ. ಪೆಟ್ರೋಲ್ ಅಲ್ಲಿ ಕೂಡ 20+ ಮೈಲೇಜ್ ಬರುತ್ತೆ.
ಗಾಡಿ ಬಂದು ಸಿಂಗಲ್ ಓನರ್ 22 ಮಾಡಲು. ಓಕೆ. ಇದು ಹೊಸ ಗಾಡಿ ಪ್ರೈಸ್ ಬಂದು 8.5 ಲಕ್ಷ ಇದೆ. ಒಂದು 50,000 ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಕಸ್ಟಮರ್ ಮಾಡಿದ್ದಾರೆ. ಓಕೆ. 9 ಲಕ್ಷ ಬಿದ್ದಿರೋ ಗಾಡಿ ಜಸ್ಟ್ 6.5 ಲಕ್ಷ ಕೊಡೋಣ. 6.5 ಲಕ್ಷಕ್ಕೆ 22 ಮಾಡಲು. 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 22 ಮಾಡಲ್ CNG ವಿತ್ ಪೆಟ್ರೋಲ್ ವೆಹಿಕಲ್, ಮ್ಯಾಕ್ಸಿಮಮ್ 80% ಲೋನ್ ಕೂಡ ಆಗುತ್ತೆ. ಆಲ್ಮೋಸ್ಟ್ ಮೈಲೇಜ್ ವೈಸ್ ಎಷ್ಟು ಬರ್ಬೋದು ಸರ್? ನಿಮ್ಗೆ ಪೆಟ್ರೋಲ್ ಅಲ್ಲೇ 22-23 ಬರುತ್ತೆ. CNG ಅಂದ್ರೆ ಒಂದು 35 1 kg CNG 35 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 35 ವರೆಗೂ ಮೈಲೇಜ್ ಬರುತ್ತೆ ಸರ್. ಹೌದು. ಬೈಕ್ ತಗೊಳ್ಳೋ ಬದಲು ಕಾರೇ ತಗೋಬಹುದು. ಕಣ್ಣು ಮುಚ್ಕೊಂಡು ತಗೋಬಹುದು. ಮಾರುತಿ ಬ್ರ್ಯಾಂಡ್ ಜೊತೆಗೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಓಕೆ. ತಗೊಂಡವ್ರಿಗೆ ಒಂದು 2-2.5 ಲಕ್ಷ ಕಡಿಮೆಗೂ ಸಿಗುತ್ತೆ, ಆರಾಮಾಗಿ ತಗೋಬಹುದು. ನೆಕ್ಸ್ಟ್ ಗ್ರ್ಯಾಂಡ್ ರೇಟ್ ಏನು ಸರ್? ಇದು ಬಂದು 260 ಕಿಲೋಮೀಟರ್ ಓಡಿದೆ. ಏನ್ ಸರ್? ಬರೀ 260 ಕಿಲೋಮೀಟರ್ ಓಡಿದೆ. 260 ಕಿಲೋಮೀಟರ್ ಅಷ್ಟೇ. ಇವಾಗ ಯಾರು ತಗೊಂತಾರೋ ಅವರೇ ಫಸ್ಟ್ ಓನರ್. ಓಕೆ ಓಕೆ. ಕಸ್ಟಮರ್ ಒಂದು ಸೈಟು ಮತ್ತೆ ಈ ಕಾರ್ಡ್ ಎರಡು ಒಂದೇ ಸರಿ ತಗೊಂಡಿದ್ದಾರೆ. ಆಪ್ಷನಲ್ ತಗೊಂಡಿದ್ದಾರೆ. ಪ್ರಾಪರ್ಟಿ ಏನಾದ್ರು ಆಯ್ತು ಅಂದ್ರೆ ಗಾಡಿ ಕೊಟ್ಬಿಡೋಣ ಅಂತ ಜಸ್ಟ್ ಫುಲ್ ಕ್ಯಾಶ್ ಕೊಟ್ಟು ಟೆಂಪ್ರರಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಷ್ಟೇನೆ. ಇವಾಗ ಯಾರು ತಗೊಂತಾರೋ ಅವ್ರಿಗೇನೆ ರಿಜಿಸ್ಟರ್ ಮಾಡಿ ರೋಡ್ ಟ್ಯಾಕ್ಸ್ ಮತ್ತೆ ಫ್ರೆಶ್ ಇನ್ಸೂರೆನ್ಸ್ ಎಲ್ಲ ಪೇ ಮಾಡ್ಕೊಡ್ತಾರೆ. ಹೊಸ ಗಾಡಿ ಇದು ಬರೀ 230 ಕಿಲೋಮೀಟರ್ ಓಡಿದೆ. ಇದು ಹೊಸ ಗಾಡಿ ಬಂದು ಮ್ಯಾಗ್ನಾ ಪ್ಲಸ್ 8,85,000 ಇದೆ. ಓಕೆ. ಬರೀ 7 ಲಕ್ಷಕ್ಕಾಗತ್ತೆ. 7 ಲಕ್ಷಕ್ಕಾಗತ್ತೆ. ಚಾನ್ಸ್ ಪ್ರೈಸ್. ಯಾರೆಲ್ಲ ಒಂದು ಹೊಸ ಗಾಡಿ ತಗೋಬೇಕು ಅಂತ ನೋಡ್ತೀಯಾರೋ ಈ ಗಾಡಿ ತಗೊಂಡಂಗೇನೆ ಹೊಸ ಗಾಡಿನೇ ಅವರೇ ಫಸ್ಟ್ ಓನರ್ ಆಗ್ತಾರೆ. ಜೊತೆಗೆ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ, ಫ್ರೆಶ್ ಇನ್ಸೂರೆನ್ಸ್ ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ ವೆಹಿಕಲ್. ಬರೀ 2 ಸಲ ದೇವಸ್ಥಾನಕ್ಕೆ ಹೋಗಿ ಬಂದಿರ್ಬೋದು ಅಷ್ಟೇನೆ. ಹೌದಾ? ಗಾಡಿ ಆರಾಮಾಗಿ ಬಂದು ತಗೊಳ್ಳಿ. 1.25 ಲಕ್ಷ ಕಡಿಮೆಗೆ ಸಿಗುತ್ತೆ. ಇದು ಬಂದು ತಗೊಂಡ್ರೆ ಆರಾಮಾಗಿ 1.25 ಲಕ್ಷ ಸೇವ್ ಮಾಡ್ಬೋದು. ಪ್ರೈಸಿಂಗ್ ವೈಸ್ 7 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಓಕೆ. ಬೇಕಾದ್ರೆ ಆನ್ ರೋಡ್ ಪ್ರೈಸ್ ಹೋಗಿ ಉಂಡೈ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡೇ ಬರ್ಲಿ. 8.25 ಲಕ್ಷ ಇದೆ. 1.25 ಲಕ್ಷ ಸೇವ್ ಆಗುತ್ತೆ. ಇವಾಗ ಏನ್ ತೋರಿಸ್ತಿದ್ದೇವೆ ಇವೆಲ್ಲ ನಮ್ಮಲ್ಲಿ ಲೇಟೆಸ್ಟ್. ಇವಾಗ ಏನೇನು ಹೊಸ ಸ್ಟಾಕ್ ಬಂದಿದೆ ಅದನ್ನೇ ತೋರಿಸ್ತಾ ಇದೀವಿ. ಇದೆಲ್ಲ ಹೊಸ ಸ್ಟಾಕ್ ಸರ್? ಇದೆಲ್ಲ ಹೊಸ ಸ್ಟಾಕ್ ಇದೆ. ಓಕೆ ಓಕೆ. ನೆಕ್ಸ್ಟ್ ಡಸ್ಟರ್ ಅಲ್ಲಿ ಡಸ್ಟರ್ ಅಲ್ಲಿ ಇದು ಡೀಸೆಲ್ ಆಟೋಮೆಟಿಕ್ RXZ ಫುಲ್ ಟಾಪ್ ಎಂಡ್ ಮಾಡಲು. ಬರೀ 60,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಸರ್ಟಿಫೈಡ್ ವೆಹಿಕಲ್, ಸಿಂಗಲ್ ಓನರ್. ಗಾಡಿ ಬಂದು ಫುಲ್ ಟಾಪ್ ಎಂಡ್ ಇರೋದ್ರಿಂದ ಎಲ್ಲ ಫೀಚರ್ಸ್ ಬರುತ್ತೆ. ಡೀಸೆಲ್ ಆಟೋಮೆಟಿಕ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಓಕೆ. ಇದು ಗಾಡಿ ನಮ್ದು 8.5 ಲಕ್ಷ ಕೋಟಿಂಗ್ ಇರೋದು. 18 ಮಾಡಲ್ ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ಸರ್? ಡೀಸೆಲ್ ಆಟೋಮೆಟಿಕ್ RXZ 8.5 lakhs ನಮ್ ಕೋಟಿಂಗ್ ಇರೋದು. 7.75 ಗೆ ಫೈನಲ್ ಆಗುತ್ತೆ. 7,75,000. 7,75,000ಕ್ಕೆ ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ 6 ರಿಂದ 7 ಲಕ್ಷ ಲೋನ್ ಕೂಡ ಆಗುತ್ತೆ. ಗಾಡಿ ಬಂದು ಕಡಿಮೆ ಓಡಿದೆ, ಸರ್ವಿಸ್ ಹಿಸ್ಟ್ರಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫುಲ್ ಟಾಪ್ ಎಂಡ್ ವೆಹಿಕಲ್. ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರ್. ಎಷ್ಟು ಓಡಿದೆ? 60,000 ಓಡಿದೆ. 60,000? ಹೌದು. ಓಕೆ ಓಕೆ. ನೆಕ್ಸ್ಟ್ ಇನ್ನೊಂದು ಡಸ್ಟರ್ 15 ಮಾಡಲ್ ಡಸ್ಟರ್. ಯಾರೆಲ್ಲ ಒಂದು ಡೀಸೆಲ್ ಗಾಡಿ ಬೇಡ, ಮೇಂಟೆನೆನ್ಸ್ ಫ್ರೀ ಇರ್ಲಿ, ಪೆಟ್ರೋಲ್ ಗಾಡಿ ಬೇಕು ಅನ್ನೋರು 2015 ಮಾಡಲ್ ಗಾಡಿ ಓಡೋದು 70,000. ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಓಕೆ. ಇದ್ರಲ್ಲೂ ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ. 15 ಮಾಡಲ್ ಗಾಡಿ ಬರೀ 4.25 ಲಕ್ಷ ಕೊಡೋಣ. ಏನ್ ಸರ್ 15 ಮಾಡಲ್? 15 ಮಾಡಲ್ ಜಸ್ಟ್ 4,25,000 ಕೊಡೋಣ. ಫುಲ್ 100% ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ. ಹೌದಾ? ಲೋನ್ ಕೂಡ ಆಗ್ಬಿಡುತ್ತೆ ಥ್ರೂಔಟ್ ಕರ್ನಾಟಕ? ಹೌದು, ಎಲ್ಲಾ ಕಡೆನೂ ಆಗುತ್ತೆ. ಮ್ಯಾಕ್ಸಿಮಮ್ ಫುಲ್ ಲೋನ್ ಕೂಡ ಆಗುತ್ತೆ ಒಳ್ಳೆ ಪ್ರೊಫೈಲ್ ಇದ್ರೆ. ಯಾಕಂದ್ರೆ ಕಡಿಮೆ ಬಜೆಟ್ ಇರೋದ್ರಿಂದ ಮ್ಯಾಕ್ಸಿಮಮ್ ಫುಲ್ ಲೋನ್ ಆಗುತ್ತೆ. ಓಕೆ. ನೆಕ್ಸ್ಟ್ ಸ್ಕಾರ್ಪಿಯೋ ಸರ್? ಸ್ಕಾರ್ಪಿಯೋ ಯಾರೆಲ್ಲ ಒಂದು S10 ಫುಲ್ ಟಾಪ್ ಎಂಡ್ ವೆಹಿಕಲ್ ನೋಡ್ತಾ ಇದಾರೋ ಅದರಲ್ಲೂ ವೈಟ್ ಕಲರ್ ಗಾಡಿ, ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಗಾಡಿ ಬಂದು ಬರೀ 70,000 ಓಡಿದೆ. ಫುಲ್ ಟಾಪ್ ಎಂಡ್ ಗಾಡಿ ಇದು. ಇವಾಗ ಹೊಸ ಗಾಡಿ ಬಂದು ಒಂದು 22 lakhs ಇದೆ. ಓಕೆ ಓಕೆ. ಈ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 9.5 ಲಕ್ಷ ಫೈನಲ್ ಆಗುತ್ತೆ. 9.5 ಲಕ್ಷ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. 9.5 ಲಕ್ಷ ಫೈನಲ್ ಆಗುತ್ತೆ. 9,50,000 ಹೆಚ್ಚು ಕಡಿಮೆ ಆಗುತ್ತೆ ಸರ್? ಅದೇ ನಾನು ಹೇಳ್ತಿರೋದೆಲ್ಲ ಕೋಟಿಂಗ್ ಪ್ರೈಸ್. ನೀವು ಬಂದು ನೋಡಿ, ಕ್ಯಾಟ್ಲಾಕ್ ಅಲ್ಲಿ ನೋಡಿ. ಮತ್ತೆ ಇಲ್ಲಿ ಕೋಟಿಂಗ್ ಪ್ರೈಸ್ ಬೇರೆ ಇದೆ. ನಾನು ನಿಮ್ಗೆಲ್ಲ ಹೇಳ್ತಿರೋದು ಏನಾಗುತ್ತೋ ಡಿಸ್ಕೌಂಟ್ ಮಾಡಿ ಫುಲ್ ಫೈನಲ್ ಪ್ರೈಸ್ ಹೇಳ್ತಾ ಇದೀನಿ. ಜೊತೆಗೆ ಇನ್ನೊಂದು ಏನಂದ್ರೆ ಎಲ್ಲಾ ಗಾಡಿಗಳು ಇವಾಗ ಬರ್ತಾ ಇರೋ ಎಲ್ಲಾ ಗಾಡಿಗಳು ಕಡಿಮೆ ಓಡಿರುವಂತ ಗಾಡಿಗಳು, ಮಾಡೆಲ್ ಗಾಡಿಗಳು, ಮತ್ತೆ ಮ್ಯಾಕ್ಸಿಮಮ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳು ಇರೋದ್ರಿಂದ ಎಲ್ಲದಕ್ಕೂ ಗ್ಯಾರಂಟಿ ವಾರಂಟಿ ಎಲ್ಲ ಇರುತ್ತೆ. ಇದು ನೋಡಿ ಬರೀ 20,000 ಓಡಿದೆ. ಬರೀ 20,000? ಬರೀ 20,000 ನೋಡಿದೆ. ಉಂಡೈ ವೆನ್ಯೂ. ಓಕೆ ಓಕೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಬ್ಲೂ ಕಲರ್ ವೆಹಿಕಲ್, ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್. ಬರೀ 20,000 ಓಡಿದೆ ಅಂತ ನೋಡ್ತಾ ಇರ್ಬೋದು. ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಮ್ಯಾಗ್ ವೀಲ್ ಎಲ್ಲ 22 ಮಾಡಲ್. 22 ಮಾಡಲ್ ಗಾಡಿ ಬರೀ 20,000 ಓಡಿದೆ. ಓಕೆ. 8,99,000 ನಮ್ ಕೋಟಿಂಗ್ ಇರೋದು. 8.5 ಲಕ್ಷ ಫೈನಲ್ ಆಗುತ್ತೆ. 8.5 ಲಕ್ಷ.
8.5 ಲಕ್ಷ ಫೈನಲ್ ಆಗುತ್ತೆ. ಬರೀ 20,000 ಓಡಿದೆ. ಯಾರೆಲ್ಲ ಒಂದು Hyundai Venue ಲೇಟೆಸ್ಟ್ ಮಾಡಲು ನೋಡ್ತಿದ್ದೀರೋ ಆರಾಮಾಗಿ ಬಂದು ಹೋಗ್ಬೋದು. ಓಕೆ, ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಇಷ್ಟು ಬನ್ನಿ ಈಗ ಒಳಗಡೆ ಹೋಗೋಣ. ಇದ್ಯಾವ್ದು ಸರ್ ಇದು ಹೊಸದು ಆಲ್ಟ್ರಾಸ್? ಬರೀ 24,000 ಓಡಿರೋಂಥ ಫುಲ್ ಟಾಪ್ ಅಂಡ್ ಆಲ್ಟ್ರೋಸ್ ಪೆಟ್ರೋಲ್ ವೆಹಿಕಲ್. ಓಕೆ, ಗ್ರೇ ಕಲರ್ ವೆಹಿಕಲ್, ಫುಲ್ ಟಾಪ್ ಅಂಡ್ ಇರೋದ್ರಿಂದ ಏರ್ ಬ್ಯಾಗ್, ABS ಮತ್ತೆ ಡೈಮಂಡ್ ಕಟ್ ಮ್ಯಾಗ್ ವೀಲ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಓಕೆ, 24,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಜೊತೆಗೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಮ್ಯಾಕ್ಸಿಮಮ್ ಲೋನೇ ಆಗ್ಬಿಡುತ್ತೆ ಅಂತ ನೋಡ್ತಾ ಇರ್ಬೋದು. ಬರೀ 24,000 ಓಡಿದೆ. ಹೌದು. ಓಕೆ ಓಕೆ ಓಕೆ. ಇದು ಗಾಡಿ ಬಂದು 7,25,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 6,80,000 ಆಗುತ್ತೆ. 6,80,000ನಾ? 6,80,000ಗೆ 2020 ಮಾಡಲು ಜಸ್ಟ್ 24,000 ಓಡಿರೋಂಥ ಗಾಡಿ ಕೊಡೋಣ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ಕೂಡ ಬ್ರ್ಯಾಂಡ್ ನ್ಯೂ ಇದೆ, ತುಂಬಾ ವೆಲ್ ಮೇಂಟೈನ್ ಮಾಡೋರೆ. ಎಕ್ಸೆಟ್ ಪ್ಲಸ್ ಸರ್ ಇದು? ಹೌದು. ಓಕೆ ಓಕೆ, ಫುಲ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್. ಟೈರ್ ನೋಡಿ ಹೊಸ ಟೈರ್ಗಳಿದೆ. ಎಷ್ಟು ಓಡಿದೆ ಸರ್ ಗಾಡಿ? 24,000 ನೋಡಿದೆ. ಓಕೆ ಓಕೆ. ಫೈನಲ್ ಪ್ರೈಸ್ ಸರ್? ಫೈನಲ್ ಪ್ರೈಸ್ 6,80,000 ಫೈನಲ್ ಆಗುತ್ತೆ. ಹೆಚ್ಚು ಕಡಿಮೆ ಏನಾದ್ರು? 7,25,000 ಇದೆ. ಹೆಚ್ಚು ಕಡಿಮೆ ಎಲ್ಲ ಮಾಡಿ 6,80,000 ಆಗುತ್ತೆ. ಓಕೆ, 24,000 ಓಡಿರೋ ಗಾಡಿ. ಒಂದು 10 ಕಡೆ ಎಲ್ಲ ಕಂಪೇರ್ ಮಾಡ್ಕೊಂಡೇ ಬರ್ಲಿ. ಎಲ್ಲರ್ಕಿನ್ನ ಕ್ವಾಲಿಟಿ ಇರುತ್ತೆ. ಓಕೆ, ಎಲ್ಲರ್ಕಿನ್ನ ಬೆಸ್ಟ್ ಪ್ರೈಸ್ ಅಂತಾನೆ ತಗೊಂಡ್ಲಿ. ಹಾಗೆ ಇನ್ನೊಂದು ನೆಕ್ಸಾನ್ ಇದೆ ನೋಡಿ, ಡಿಮ್ಯಾಂಡಿಂಗ್ ವೆಹಿಕಲ್. ಟಾಟಾ ನೆಕ್ಸಾನ್ ಸರ್. ಇದ್ರಲ್ಲಿ ಸನ್ರೂಫ್ ಕೂಡ ಬರುತ್ತೆ. ಓಕೆ, ಏರ್ ಬ್ಯಾಗ್, ABS, ಡೈಮಂಡ್ ಕಟ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿ ಬಂದು ಮಿಲಿಟರಿ ಗ್ರೀನ್ ಕಲರ್, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್? ಹೌದು. ಓಕೆ, ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಇದೆ ಗಾಡಿ ಅಂತ ನೋಡೋದಕ್ಕೆ. ಪ್ರೈಸಿಂಗ್ ವೈಸ್ ಸರ್? ಪ್ರೈಸಿಂಗ್ ಇದು 9,25,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 8,75,000 ಆಗುತ್ತೆ. 8,75,000 ಎಷ್ಟನೇ ಮಾಡಲು? 2021 ಮಾಡಲು. ಸನ್ರೂಫ್ ಕೂಡ ಬರುವಂತ ಎಲ್ಲ ಫೀಚರ್ಸ್ ಇರುವಂತ ಪೆಟ್ರೋಲ್ ಟಾಟಾ ನೆಕ್ಸಾನ್ ಫೈನಲ್ ಸರ್? ಹೌದು. ಹೆಚ್ಚು ಕಡಿಮೆ ಏನಾದ್ರು ಬಂದ್ರೆ ಆನ್ ಟೇಬಲ್? ಎಲ್ಲ ಹೆಚ್ಚು ಕಡಿಮೆ ಮಾಡಿ ಹೇಳ್ತಾ ಇದ್ದೀನಿ. ಇದು ಸರ್? ಇದು 24 ಮಾಡಲ್. ಗ್ರ್ಯಾಂಡ್ ವಿಟಾರಾ 24 ಮಾಡಲ್ಲ? 24 ಮಾಡಲ್ 20,000 ಓಡಿದೆ. ಓಕೆ, ಗಾಡಿ ಬಂದ್ರು ನಿಮ್ಗೆ ಫುಲ್ ಸನ್ ರೂಫ್, ಮೂನ್ ರೂಫ್ ಎಲ್ಲ ಬರುತ್ತೆ. ಎಲ್ಲ ಫುಲ್ ಟಾಪ್ ಎಂಡ್ ಇದು. ಎಲ್ಲ ಫೀಚರ್ಸ್ ಬರುತ್ತೆ. ಆಲ್ಫಾ ಪ್ಲಸ್. ಓಕೆ, ಹೊಸ ಗಾಡಿ ನಿಮ್ಗೆ 23 ಲಕ್ಷ ಹೊಸ ಗಾಡಿ ಇರೋದು. 17 ಲಕ್ಷಕ್ಕೆ ಆಗುತ್ತೆ. 17 ಲಕ್ಷ? ಹೌದು. ಇನ್ನೊಂದು ರೇಟ್ ಹೇಳಿ ಸರ್? 16,80,000 ಫೈನಲ್ ಕೊಟ್ಬಿಡೋಣ. 16,80,000? ಹೌದು. ಓಕೆ ಓಕೆ ಓಕೆ. ಹೊಸ ತಗೋಬೇಕು ಅಂದ್ರೆ ಎಷ್ಟಿದೆ ಸರ್ ಇದು? 23.5 ಲಕ್ಷ ಇದೆ. ಓಕೆ ಓಕೆ ಓಕೆ. ಆಲ್ಮೋಸ್ಟ್ ತುಂಬಾ ಡಿಸ್ಕೌಂಟ್ ಆಗ್ತಿದೆ ಹಾಗಾದ್ರೆ. ಹೌದು. ನೆಕ್ಸ್ಟ್ ಇನ್ನೊಂದು Hyundai ಕ್ರೆಟಾ ಸರ್? ಕ್ರೆಟಾ ಬಂದು 19 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್. ಓಕೆ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಬರೀ 60,000 ಓಡಿದೆ. ಇದು ಬರೀ 60,000 ಓಡಿದೆ? ಹೌದು. ನಿಮ್ಗೆ ಗಾಡಿ ಡೈರೆಕ್ಟ್ ಆಗಿ ಬಂದು ಈ ಗಾಡಿ ಲೈವ್ ಆಗಿ ನೋಡಿದ್ರೆ ಯಾರು ಕೂಡ ಬಿಟ್ಟು ಹೋಗಲ್ಲ. ಕ್ರೆಟಾ ಬೇಕು ಅಂತ ಬರೋರು. ಆ ತರ ಇದೆ. ಒಳ್ಳೆ ಫ್ಯಾನ್ಸಿ ಬ್ರಾಡ್ ಮ್ಯಾಗ್ ವೀಲ್ ಹಾಕಿದ್ದಾರೆ. ಹೊಸ ಟೈರ್ ಹಾಕಿದ್ದಾರೆ. ಗಾಡಿ ಒಂದು ಸಿಂಗಲ್ ಓನರು. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 60,000 ಓಡಿದೆ. ಓಕೆ, 10,40,000 ನಮ್ ಕೋಟಿಂಗ್ ಇರೋದು. 9,80,000ಕ್ಕೆ ಫೈನಲ್ ಆಗುತ್ತೆ. 9,80,000? ಹೌದು. ಓಕೆ ಓಕೆ. ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಸರ್ ಬಂದ್ರೆ? 9,80,000 ಫೈನಲ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಎರ್ಟಿಗಾ ಬಂದ್ಬಿಟ್ಟು 2019 ಮಾಡಲು, ಸಿಂಗಲ್ ಓನರು, ಪೆಟ್ರೋಲ್, ಹೈಬ್ರಿಡ್ ಮತ್ತೆ CVT. ಓಕೆ ಓಕೆ ಓಕೆ. ಆಟೋಮೆಟಿಕ್ ಗೇರ್ ಬರುತ್ತೆ. ಅಫಿಷಿಯಲ್ ಆಗಿರುತ್ತೆ. ವೆರಿ ಸ್ಮೂತ್ ವೆಹಿಕಲ್. ಬರೀ 40,000 ಓಡಿದೆ. 19 ಮಾಡಲು, ಸಿಂಗಲ್ ಓನರ್. ಓಕೆ, ಪ್ರೈಸಿಂಗ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ಫುಲ್ ಟಾಪ್ ಅಂಡ್ ವೆಹಿಕಲ್ ಇದೆ. ಪ್ರೈಸ್ ಹೇಳಿ ಸರ್? 16.5 ಲಕ್ಷ ಹೊಸ ಗಾಡಿ ಇರೋದು. 11.25 ಲಕ್ಷ ನಮ್ ಕೋಟಿಂಗ್ ಇರೋದು. 10.25 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 10.25 ಲಕ್ಷಕ್ಕೆ ಫೈನಲ್ ಆಗುತ್ತಾ? 10.25 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಓಕೆ ಓಕೆ ಓಕೆ. ನೆಕ್ಸ್ಟ್ ಹಾಗೆ ಇನ್ನೊಂದು ಲೇಟೆಸ್ಟ್ ಕ್ರೆಟಾ ಇದೆ ನೋಡಿ. 2020 ಮಾಡಲ್, 50,000 ಓಡಿದೆ. ಸಿಂಗಲ್ ಓನರ್. 20 ಮಾಡಲ್ಲ? 20 ಮಾಡಲು 50,000 ಓಡಿದೆ ಅಷ್ಟೇನೆ. ಸಿಂಗಲ್ ಓನರ್ ಗಾಡಿ. ಓಕೆ, ಗಾಡಿ ಒಂದು ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಫೀಚರ್ಸ್ ಬರುತ್ತೆ. ಓಕೆ ಓಕೆ ಓಕೆ. ಇದು ಗಾಡಿ ನಿಮಗೆ ಹೊಸ ತಗೊಂತೀನಿ ಅಂತವ್ರು ಒಂದು 19-19.5 ಲಕ್ಷ ಇದೆ. ಓಕೆ, ಜಸ್ಟ್ 13.5 ಲಕ್ಷ ನಮ್ ಕೋಟಿಂಗ್ ಇರೋದು. ಫೈನಲ್ ಅಂದ್ರೆ ಸರ್ 12.5 ಲಕ್ಷ ಕೊಡೋಣ. ಎಷ್ಟು ಸರ್ ಫೈನಲ್? 12,50,000. ಹಾಗೆ ನೆಕ್ಸ್ಟ್ ಕುಶಾಕು, ಸ್ಕೋಡಾ ಕುಶಾಕು 21 ಮಾಡಲ್, ಸಿಂಗಲ್ ಓನರ್, ಸ್ಟೈಲ್ ಪ್ಲಸ್ 1.5 ಲೀಟರ್. ಗಾಡಿ ಬಂದು 6 ಏರ್ ಬ್ಯಾಗ್, ಸನ್ ರೂಫ್, ಏರ್ ಬ್ಯಾಗ್, ABS ಎಲ್ಲ ಕೂಡ ಬರುತ್ತೆ. ಓಕೆ, 22.5 ಲಕ್ಷ ಗಾಡಿ ಹೊಸದು. 13.5 ಲಕ್ಷ ಕೋಟಿಂಗ್ ಇರೋದು. 12.5 ಲಕ್ಷ ಫೈನಲ್ ಆಗುತ್ತೆ. ಏನ್ ಸರ್ ಅಷ್ಟೊಂದು ಡಿಸ್ಕೌಂಟಾ? 10 ಲಕ್ಷ ಸೇವ್ ಆಗುತ್ತೆ. 21 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವೆಹಿಕಲ್, ಫುಲ್ ಟಾಪ್ ಅಂಡ್ ವೆಹಿಕಲ್. ಯಾರೆಲ್ಲ ಒಂದು ಸ್ಕೋಡಾ ಕುಶಾಕ್ ನೋಡ್ತಾ ಇದ್ರು ಆರಾಮಾಗಿ ಬಂದು ಕಣ್ಣು ಮುಚ್ಕೊಂಡು ತಗೋಬಹುದು. 10 ಲಕ್ಷ ಡಿಸ್ಕೌಂಟ್ ಆಗ್ತಾ ಇದೆ. ಮ್ಯಾಕ್ಸಿಮಮ್ 8-10 ಲಕ್ಷ ಲೋನೇ ಆಗ್ಬಿಡುತ್ತೆ. ನೆಕ್ಸ್ಟ್ ವೆಂಟೋ ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಬ್ರೌನ್ ಕಲರ್.
ಗಾಡಿ ಬಂದ್ಬಿಟ್ಟು DSG ಗೇರ್ ಬಾಕ್ಸ್ ಬರುತ್ತೆ, ಓಕೆ ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಓಕೆ 20 ತನಕ ಮೈಲೇಜ್ ಬರುತ್ತೆ, ವೆರಿ ಕಂಫರ್ಟಬಲ್ ಆಗಿರುತ್ತೆ, ಡೀಸೆಲ್ ಆಟೋಮೆಟಿಕ್. ಓಕೆ ಓಕೆ 5.5 ಲಕ್ಷಕ್ಕೆ ಆಗುತ್ತೆ. 5.5 ಲಕ್ಷಕ್ಕೆ 5,99,000 ನಮ್ ಕೋಟಿಂಗ್ ಇರೋದು. 5,45,000 ಫೈನಲ್ ಆಗುತ್ತೆ. 5,45,000 ವೆಂಟೋ. ಹೌದು. ನೆಕ್ಸ್ಟ್ ಇನೋವಾ ಕ್ರಿಸ್ಟಾ ಇದೆ ನೋಡಿ, 18 ಮಾಡೆಲ್ ಗಾಡಿ, ಸಿಂಗಲ್ ಓನರ್, ವಿ ವರ್ಷನ್, ಇನೋವಾ ಕ್ರಿಸ್ಟಾ, ಓಕೆ ಗ್ರೇ ಕಲರ್ ಗಾಡಿ. ಗಾಡಿ ಬಂದ್ಬಿಟ್ಟು 19.5 ಲಕ್ಷ ನಮ್ ಕೋಟಿಂಗ್ ಇರೋದು. 18.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 18.5 ಲಕ್ಷನಾ? 18.5 ಲಕ್ಷಕ್ಕೆ ಸಿಂಗಲ್ ಓನರ್ ಇನೋವಾ ಕ್ರಿಸ್ಟಾ ಕೊಡೋಣ. ಇನ್ನೊಂದು ರೇಟ್ ಹೇಳಿ ಸರ್. ಫೈನಲ್ ನಾನು ಹೇಳ್ತಿರೋದು ಆಲ್ರೆಡಿ 1 ಲಕ್ಷ ಡಿಸ್ಕೌಂಟ್ ಮಾಡಿ ಹೇಳ್ತಾ ಇದ್ದೀನಿ. ಹೌದಾ? 1 ಲಕ್ಷ ಡಿಸ್ಕೌಂಟ್ ಮಾಡ್ತಾ ಇದ್ದೀರಾ? ಓಕೆ ಓಕೆ. ನೋಡಿ ಟಾರ್ ಕೂಡ 2021 ಮಾಡಲು 4x4 ಡೀಸೆಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್. 1.5 ಲಕ್ಷದ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡ್ಬಿಟ್ಟಿದ್ದಾರೆ ಗಾಡಿಗೆ. ಓಕೆ ಓಕೆ. 21 ಲಕ್ಷ ಹೊಸ ಗಾಡಿ ಇರೋದು, 15.5 ಲಕ್ಷ ಕೋಟಿಂಗ್ ಇರೋದು, 14.5 ಲಕ್ಷ ಫೈನಲ್ ಆಗುತ್ತೆ. 14,50,000ನಾ? 14,50,000 ಫೈನಲ್ ಆಗುತ್ತೆ. ಓಕೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋದು, ಫುಲ್ ಟಾಪ್ ಎಂಡ್, ಮ್ಯಾನ್ಯುವಲ್ 4x4 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಓಕೆ ಓಕೆ. ನೆಕ್ಸ್ಟ್ XUV 500 ಸರ್. XUV 500 ಇದು ನ್ಯೂ ಶೇಪ್. ಇದು ನೀವು ಮುಂದ್ಗಡೆಯಿಂದ ತೋರಿಸಿ ಗೊತ್ತಾಗುತ್ತೆ. ಓಕೆ ಓಕೆ. DRL ಶೇಪ್. ಹೌದೌದು. ಇದು ನ್ಯೂ ಶೇಪ್. ಇದು ಗಾಡಿ ಬಂದ್ಬಿಟ್ಟು 2015 ಮಾಡಲ್. ಇದು ಗಾಡಿ ಬಂದು ಸಿಂಗಲ್ ಓನರ್ ಸೆಕೆಂಡ್ ಓನರ್ ಆಗಿದ್ರೆ ಇದ್ರ ಗಾಡಿ ಬೆಲೆ ಬಂದು 9.5 ಲಕ್ಷ. ಓಕೆ ಓಕೆ. ಇದು ಗಾಡಿ ಬಂದು ಕಸ್ಟಮರ್ ವೆಹಿಕಲ್, ಥರ್ಡ್ ಓನರ್ ಆಗಿರೋದ್ರಿಂದ ಈ ಗಾಡಿನ ಜಸ್ಟ್ 7,40,000ಕ್ಕೆ ಫೈನಲ್ ಆಗುತ್ತೆ. ಎಷ್ಟೇ ಮಾಡಲು? 2016 ಮಾಡಲು ಥರ್ಡ್ ಓನರ್. 7,50,000. ಬರೀ 7,40,000ಕ್ಕೆ ಫೈನಲ್ ಆಗುತ್ತೆ. ಅದ್ರ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಬಂದ್ರೆ? ಅದರಲ್ಲಿ ಏನಾಗಲ್ಲ, ಕೊಡ್ತಾ ಇರೋದೇ ಅಷ್ಟು ಕಮ್ಮಿಗೆ, ಇನ್ನೊಂದು ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದು ಕ್ರೆಟಾ ಸರ್. ಹುಂಡೈ ಕ್ರೆಟಾ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ 2016 ಮಾಡಲ್. ಗಾಡಿ ಬಂದ್ಬಿಟ್ಟು ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಫೀಚರ್ಸ್ ಬರುತ್ತೆ. ಓಕೆ. ಬರೀ 7,90,000ಕ್ಕೆ ಆಗುತ್ತೆ. ಎಸ್ ಸರ್, 7,90,000. 8,45,000 ನಮ್ ಕೋಟಿಂಗ್ ಇರೋದು. ಜಸ್ಟ್ 7,90,000ಕ್ಕೆ ಫೈನಲ್ ಆಗುತ್ತೆ. ಓಕೆ ಓಕೆ ಓಕೆ. ಎಷ್ಟನೇ ಮಾಡಲ್ ಸರ್ ಇದು? 2016 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯುವಲ್. ಡೀಸೆಲ್ ಮ್ಯಾನ್ಯುವಲ್ ಕ್ರೆಟಾ ನೋಡ್ತಾ ಇರ್ಬೋದು. ಹಾಗೆ ನೆಕ್ಸ್ಟ್ ಇನ್ನ ಆಚೆ ಆ ಕಡೆ ಒಂದಷ್ಟು ಗಾಡಿಗಳಿದೆ, ಬನ್ನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಬಲಿನೋ ಇದೆ. ಬಲಿನೋ ಬಗ್ಗೆ ಹೇಳಿ ಸರ್. 2022 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ಆಲ್ಫಾ. ಫುಲ್ ಟಾಪ್ ಎಂಡ್ ಗಾಡಿ ಇದು. ಓಕೆ. ಗಾಡಿನಲ್ಲಿ ಆಲ್ಫಾ ಅಂದ್ರೆ ಗೊತ್ತಲ್ಲ, ಎಲ್ಲಾ ಫ್ಯೂಚರ್ಸ್ ಬರುತ್ತೆ. ಹೌದು. ಡೈಮಂಡ್ ಕಟ್, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಎಲಿಫೆಂಟ್ ಗ್ರೇ ಕಲರ್ ಸಿಂಗಲ್ ಓನರ್ ಗಾಡಿ. ಓಕೆ. ಇದು ಗಾಡಿ ಬೆಲೆ ಬಂದು 7,99,000 ರೂಪಾಯಿ ಫೈನಲ್ ಆಗೋದು. ಸರ್ ಹೇಳಿ ಸರ್ ಇನ್ನೊಂದು. 7,80,000 ಕೊಟ್ಬಿಡೋಣ. 7,80,000. 8.5 ಲಕ್ಷ ನಮ್ ಕೋಟಿಂಗ್ ಇರೋದು. 12.5 ಲಕ್ಷ ಹೊಸ ಗಾಡಿ. ಓಕೆ. 7,80,000 ಫೈನಲ್ ಮಾಡೋಣ. ಎಷ್ಟನೇ ಮಾಡಲ್ ಸರ್? 2022 ಮಾಡಲ್. 22 ಮಾಡಲ್ಲ? ಹೌದು. ಹಾಗೆ ಇನ್ನೊಂದು ಬಲಿನೋ ಸರ್. 2016 ಮಾಡಲು ಸಿಂಗಲ್ ಓನರು, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಎಷ್ಟು 5,80,000 ಫೈನಲ್ ಆಗುತ್ತೆ. 5,80,000. ಹೌದು. ಓಕೆ ಓಕೆ ಓಕೆ. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ 2008 ಮಾಡಲು, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ರೆಡ್ ಕಲರ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಪೆಟ್ರೋಲ್ ವೆಹಿಕಲ್. 7,60,000ಕ್ಕೆ ಫೈನಲ್ ಆಗುತ್ತೆ. ಎಷ್ಟನೇ ಮಾಡಲು ಸರ್? 2008 ಮಾಡಲು, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಹೌದಾ? 2,60,000 ಫೈನಲ್ ಆಗುತ್ತೆ. ಓಕೆ ಓಕೆ ಓಕೆ. ನೆಕ್ಸ್ಟ್ ಮರಾಜ್ ಇದೆ ನೋಡಿ, ಸಖತ್ತಾಗಿದೆ ನೋಡೋದಕ್ಕೆ. ಗಾಡಿ ಬಂದು ರಿಯಲಿ ಅಲ್ಟಿಮೇಟ್ ಆಗಿದೆ. ಅಲ್ಟಿಮೇಟ್. ಬರೀ 50,000 ಓಡಿದೆ. ಫುಲ್ ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ. ಬರೀ 50,000 ನೋಡಿ. 50,000 ಓಡಿದೆ ನೋಡಿ. ಪ್ರೊಜೆಕ್ಟರ್ ಲೈಟ್ಸ್ ಇಂದ ಕಸ್ಟಮರ್ ಅಂತೂ ತುಂಬಾನೇ ಫಿಟ್ಟಿಂಗ್ ಮಾಡಿದ್ದಾರೆ. ಸಿಂಗಲ್ ಓನರ್. ಓಕೆ. ಒಂದು 7 ಸೀಟರ್ ಅಲ್ಲಿ 18 to 20 ಮೈಲೇಜ್ ಬರುತ್ತೆ ಅಂದ್ರೆ ಇದೇ ಗಾಡಿನೇ, ಮರಾಜೋನೆ. ಓಕೆ ಓಕೆ. ಆರಾಮಾಗಿ 18 ರಿಂದ 20 ಕಿಲೋಮೀಟರ್ ತನಕ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ 8 ಸೀಟರ್ ಇದು. ಓಕೆ. 8 ಸೀಟರ್ ಡೀಸೆಲ್ ವೆಹಿಕಲ್. 22 ಲಕ್ಷ ಹೊಸ ಗಾಡಿ ಇರೋದು. ಓಕೆ. ಜಸ್ಟ್ 9.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 9.5 ಲಕ್ಷ ನೋಡಿ. ಆ ಸೀಟ್ ಕವರ್ ಕೂಡ ಸ್ಟ್ಯಾನ್ಲೆಸ್ ಸೀಟ್ ಕವರ್ಸ್ ಹಾಕ್ಸವ್ರೆ. ಮತ್ತೆ ಬ್ರ್ಯಾಂಡ್ ನ್ಯೂ ಕಂಡೀಷನ್, ಒರಿಜಿನಲ್ ಶೋರೂಮ್ ಪೆಂಟಲ್ ಇದೆ. ಜಸ್ಟ್ ಬ್ರೆಸ್ಟ್ ಟಚ್ ಕೂಡ ಆಗಿಲ್ಲ. ಫುಲ್ ಟಾಪ್ ಎಂಡ್ ವೆಹಿಕಲ್. ಗಾಡಿ ಅಂತೂ ಲೈವ್ ಆಗಿ ಬಂದ್ ನೋಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಹೌದು. ಮರೂನ್ ಕಲರ್ ಗಾಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಆರಾಮಾಗಿ ಬಂದು ತಗೋಬಹುದು. 19 ಮಾಡಲ್ ಸಿಂಗಲ್ ಓನರ್. ಬರೀ 50,000 ಓಡಿದೆ. ಬರೀ 50,000. ಬರೀ 50,000 ಓಡಿದೆ. ಓಕೆ ಓಕೆ ಓಕೆ. ನೆಕ್ಸ್ಟ್ ಹಾಗೆ ಎರ್ಟಿಗಾ ಸರ್ ಇದೆ, ಸೋಲ್ಡ್ ಆಗಿದೆ. ಸೋಲ್ಡ್ ಆಗಿದೆ ಆ ಕಡೆ ಇದೆ. ಇದು ಹಾಗೆ ನೆಕ್ಸ್ಟ್ ಯಾರು ಸರ್? 24 ಮಾಡಲ್ ಗಾಡಿ, 10,000 ಓಡಿದೆ. ಗಾಡಿ ಬಂದು 23 ಲಕ್ಷ ಹೊಸ ಗಾಡಿ ಇರೋದು. ಓಕೆ. 3 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿದಾರೆ ಕಸ್ಟಮರ್. 17.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 17.5 ಲಕ್ಷ ಕ್ಯಾರಿಯರ್. 24 ಮಾಡಲ್ 10,000 ಓಡೋ ಗಾಡಿ. ಬರೀ 10,000 ಸರ್ ಓಡಿರೋದು?
ಓಕೆ 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 ನೆಕ್ಸ್ಟ್ ಆಗಿ ಇನ್ನೊಂದು ಎಸ್ಪ್ರೆಸೋ. ಎಸ್ಪ್ರೆಸೋ 22 ಮಾಡಲು VXI ಪ್ಲಸ್ ಟಾಪ್ ಎಂಡ್. ಇದ್ರಲ್ಲಿ VXI ಪ್ಲಸ್ ಟಾಪ್ ಎಂಡ್ ಇರೋದು. 7 ಲಕ್ಷ ಹೊಸ ಗಾಡಿ ಇದೆ. ಒಂದು ಸ್ಮಾಲ್ ಆಗಿರ್ಲಿ, ಎಲ್ಲೋದ್ರೂ ಪಾರ್ಕಿಂಗ್ ಈಸಿ ಆಗಿರ್ಲಿ, ಒಳ್ಳೆ ಮೈಲೇಜ್ ಬರ್ಲಿ, ಮೇಂಟೆನೆನ್ಸ್ ಫ್ರೀ ಇರ್ಲಿ ಅಂದ್ರೆ ಈ ಗಾಡಿ ಆರಾಮಾಗಿ ತಗೋಬಹುದು. 30,000 ಓಡಿದೆ ಅಷ್ಟೇ. ಪ್ರೈಸ್ ಸರ್ 22 ಮಾಡಲು 30,000 ಓಡಿದೆ. 4.25 ಲಕ್ಷ ನಮ್ ಕೋಟಿಂಗ್ ಇರೋದು. 4.25 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಒಳ್ಳೆ ಪ್ರೊಫೈಲ್ ಬಂದ್ರೆ ಫುಲ್ ಕೂಡ ಲೋನ್ ಆಗುತ್ತೆ. ಹೌದಾ? ಇದು ಬ್ರೀಜಾ ಡೀಸೆಲ್ ವೆಹಿಕಲ್. ಗಾಡಿ ಬಂದು ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. 80,000 ಓಡಿದೆ. 17 ಮಾಡಲ್. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಒಳ್ಳೆ ಸ್ಟ್ಯಾಂಡ್ಲೆಸ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ. ಗಾಡಿ ಬಂದು 20+ ಮೈಲೇಜ್ ಕೂಡ ಬರುತ್ತೆ. ವೈಟ್ ಕಲರ್ ಗಾಡಿ. ಜಸ್ಟ್ 7,70,000ಕ್ಕೆ ಫೈನಲ್ ಆಗುತ್ತೆ. 7,70,000. 7,70,000 ಫೈನಲ್ ಆಗುತ್ತೆ. ಗಾಡಿ ಬಂದು ಡೀಸೆಲ್ ಗಾಡಿ ಆಗಿದೆ. ಬ್ರೀಜಾ 17 ಮಾಡಲ್ ವೆಹಿಕಲ್. ಓಕೆ 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 ನೆಕ್ಸ್ಟ್ i20 ಸರ್. i20 16 ಮಾಡಲು ಪೆಟ್ರೋಲ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್, ರೆಡ್ ಕಲರ್ ಗಾಡಿ. ಜಸ್ಟ್ 5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 5 ಲಕ್ಷ 5 ಲ್ಯಾಕ್ಸ್ ಫೈನಲ್ ಆಗುತ್ತೆ. ಒಂದು Hyundai Creta ಇದೆ ನೋಡಿ. 22 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಜಸ್ಟ್ 30,000 ಓಡಿದೆ. ಬರೀ 30,000 ಮಾಡಲ್. ಬರೀ 30,000 ಓಡಿದೆ. Hyundai Creta ಮರೂನ್ ಕಲರ್. 10.5 ಲಕ್ಷಕ್ಕೆ ಕೊಡ್ತೀನಿ. 10.5 ಲಕ್ಷ ಕ್ರೆಟಾನಾ? ಹೌದು. 10.5 ಲಕ್ಷಕ್ಕೆ 22 ಮಾಡಲ್. 22 ಮಾಡಲ್ ನ್ಯೂ ಶೇಪ್ ಪೆಟ್ರೋಲ್ ವೆಹಿಕಲ್ ಬರೀ 30,000 ಕೊಡೋಣ. ಇದು ಸರ್ ಬ್ರೀಜಾ ಡೀಸೆಲ್ ಆಟೋಮೆಟಿಕ್. ಆಟೋಮೆಟಿಕಲ್ ಡೀಸೆಲ್ ಹುಡುಕ್ತಾ ಇರೋರು ಈ ಗಾಡಿ ಆರಾಮಾಗಿ ಬಂದು ತಗೋಬಹುದು. ಡೀಸೆಲ್ ಆಟೋಮೆಟಿಕ್ 18 ಮಾಡಲ್ ZA ಪ್ಲಸ್ 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 6.5 ಲಕ್ಷ ಬರೀ 6.5 ಲಕ್ಷಕ್ಕೆ ಆಗುತ್ತೆ. ಮಹೇಂದ್ರ ಟಾರ್ ಯಾರೆಲ್ಲ ನೋಡ್ತಾ ಇರೋ 23 ಮಾಡಲ್ ಸಿಂಗಲ್ ಓನರ್ ಬರೀ 11,000 ಓಡಿದೆ. ಬರೀ 11,000 ನೋಡಿ. 11,000 ಓಡಿದೆ. ಬ್ರ್ಯಾಂಡ್ ನ್ಯೂ ವೆಹಿಕಲ್. 14.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 14.5 ಲಕ್ಷ ನೋಡ್ತಾ ಇರ್ಬೋದು. ಟೈರ್ಸ್ ಕಂಡೀಷನ್ ಎಲ್ಲ ಬ್ರ್ಯಾಂಡ್ ನ್ಯೂ. ಕಸ್ಟಮರ್ ಒಂದು 70-80,000 ತನಕ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಮಾಡಿದ್ದಾರೆ. ಹೇಳಿ ಸರ್ ಇನ್ನೊಂದು ರೇಟ್ ಫೈನಲ್. 14.5 ಲಕ್ಷ ಕಸ್ಟಮರಿಗೆ ಬೇಕಂತೆ. ಹೌದಾ? ನೆಕ್ಸ್ಟ್ ಗ್ರ್ಯಾಂಡ್ ಐಟ್ ಏನು ಸರ್? ಡೀಸೆಲ್ ಇದು ಆಸ್ಟಾ ಫುಲ್ ಟಾಪ್ ಅಂಡ್ ವೇರಿಯಂಟ್. ಡೀಸೆಲ್ ಬರೀ 4.5 ಲಕ್ಷಕ್ಕೆ ಆಗುತ್ತೆ. 2016 ಮಾಡಲ್ ಸೆಕೆಂಡ್ ಓನರ್. 16 ಮಾಡಲ್ ಸೆಕೆಂಡ್ ಓನರ್. ಹೌದು. ಇನ್ನೊಂದು ಆಲ್ಟೋ K10 ಸರ್. ಆಲ್ಟೋ K10 VXI ಪ್ಲಸ್ AMT. ಹೊಸ ಗಾಡಿ 7 ಲಕ್ಷ ಇರೋದು. ಕಸ್ಟಮರ್ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ಅಂತ ಅವನ್ ಬಿಟ್ಟಿದ್ದಾರೆ. 3,75,000 ಆಗುತ್ತೆ. 15 ಮಾಡಲು ಬರೀ 47,000 ಓಡಿದೆ. 3,75,000. 3,75,000 ಆಗುತ್ತೆ. ಫುಲ್ ಲೋನ್ ಆಗ್ಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ. ಟೈರ್ ಎಲ್ಲ ಹೊಸ ಟೈರ್ಗಳು. ಸರ್ವಿಸ್ ಎಲ್ಲ ಮಾಡಿ ಇವಾಗ ತಾನೇ ತಂದು ಕೊಟ್ಟಿದ್ದಾರೆ. ಗಾಡಿ ಬಂದು 3,75,000 ಆಗುತ್ತೆ. ತಗೊಂಡ್ಬೇಕಾದ್ರೆ ಒಂದ್ಸಲಿ ಆಯಿಲ್ ಸರ್ವಿಸ್, ಗಿಯರ್ ಸರ್ವಿಸ್ ಎಲ್ಲ ಮಾಡಿ, ರಬ್ಬಿಂಗ್, ಪಾಲಿಶ್, ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ಮಾಡಿ ಅವ್ರ ಹೆಸರು ಟ್ರಾನ್ಸ್ಫರ್ ಕೂಡ ಮಾಡಿ ಕೊಟ್ಬಿಡ್ತಾರೆ. ಹೌದಾ? ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ 21 ಮಾಡಲ್ ಬರೀ 30,000 ಓಡಿದೆ. ಗಾಡಿ ಬಂದು ಸಿಲ್ವರ್ ಕಲರ್. ಒಂದ್ ರೈಟ್ ರೌಂಡ್ ನೋಡ್ಕೊಂಡ್ಬಿಡಿ. ಬ್ಯೂಟಿಫುಲ್ ಆಗಿದೆ. ಎಲ್ಲ ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ತುಂಬಾನೇ ಚೆನ್ನಾಗಿದೆ. 6,40,000 ಫೈನಲ್ ಆಗುತ್ತೆ. 6,40,000. 6,40,000 ಆಗುತ್ತೆ. ಹಾಗೆ ನೆಕ್ಸ್ಟ್ ಹೋಂಡಾ ಸಿಟಿ ಸರ್. ಯಾರೆಲ್ಲ ಒಂದು ಹೋಂಡಾ ಸಿಟಿ ನೋಡ್ತಿದಾರೋ, ಎಲಿಫೆಂಟ್ ಗ್ರೇ ಕಲರ್, ಸಿಂಗಲ್ ಓನರ್, ಬರೀ 70,000-60,000 ಚಿಲ್ಲರೆ ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಸನ್ ರೂಫ್ ಇರುವಂತ ಗಾಡಿ. ಫುಲ್ ಟಾಪ್ ಅಂಡ್ ಪೆಟ್ರೋಲ್ ವೆಹಿಕಲ್. ಇದು ಗಾಡಿ ಬರೀ 6,25,000ಕ್ಕೆ ಫೈನಲ್ ಆಗುತ್ತೆ. 6,25,000ಕ್ಕೆ ಸಿಂಗಲ್ ಓನರ್ VX ಟಾಪ್ ಅಂಡ್ ಹೋಂಡಾ ಸಿಟಿ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಇದು ಗ್ರ್ಯಾಂಡ್ ಐಟ್ ಏನು? 19 ಮಾಡಲು ಬರೀ 30,000 ಓಡಿದೆ. ಗಾಡಿ ಒಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಗ್ಯಾರಂಟಿ ವಾರಂಟಿ ಎಲ್ಲ ಸಿಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. 5,20,000ಕ್ಕೆ ಫೈನಲ್ ಆಗುತ್ತೆ. 5,20,000. 5,20,000 ಆಗುತ್ತೆ. ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್ ಈಗ ಹೊಸ ತಗೊಳಕ್ 9.5 ಲಕ್ಷ ಇರುತ್ತೆ. 5,20,000ಕ್ಕೆ ಬರೀ 30,000 ಓಡಿರುವಂತ 19 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡೋಣ. ನೆಕ್ಸ್ಟ್ ಇನೋವಾ ಕ್ರಿಸ್ಟಾ ಇದೆ ನೋಡಿ. ಇನೋವಾ ಕ್ರಿಸ್ಟಾದಲ್ಲಿ ಆಟೋಮೆಟಿಕ್ ವೆಹಿಕಲ್ ಇದೆ. ಮ್ಯಾನ್ಯುವಲ್ ವೈಟ್ ಕಲರ್ ವೆಹಿಕಲ್ ಇದೆ. ಇದು 16 ಮಾಡಲ್ ಆಟೋಮೆಟಿಕ್ ಸಿಂಗಲ್ ಓನರ್ ವೆಹಿಕಲ್. 16.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 16,50,000. 16,50,000ಕ್ಕೆ ಫೈನಲ್ ಆಗುತ್ತೆ. ಇದು ಯಾವ ರೀನಂಬರ್ ಇಲ್ಲ, ಏನಿಲ್ಲ, ಬೆಂಗಳೂರು ನಂಬರ್ ಗಾಡಿ. ನೆಕ್ಸ್ಟ್ ಬ್ರೀಜಾ ಸರ್. ಬ್ರೀಜಾ ಬಂದು ಇದು ಅಷ್ಟೇ ಡೀಸೆಲ್ ಮ್ಯಾನ್ಯುವಲ್ 18 ಮಾಡಲ್ ಸಿಂಗಲ್ ಓನರ್. 18 ಮಾಡಲ್ ಡೀಸೆಲ್. ಹೌದು. ಇದರಲ್ಲಿ ಎಲ್ಲ ಬರುತ್ತೆ. ZA ಆಗಿರೋದ್ರಿಂದ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲಾನು ಬರುತ್ತೆ. ಡ್ಯೂಯಲ್ ಟೋನ್ ವೆಹಿಕಲ್. ಸಿಂಗಲ್ ಓನರ್ 18 ಮಾಡಲ್ ವೆಹಿಕಲ್. ಜಸ್ಟ್ 8,40,000ಕ್ಕೆ ಫೈನಲ್ ಆಗುತ್ತೆ. 8,40,000ಕ್ಕೆ ಡೀಸೆಲ್ ಮ್ಯಾನ್ಯುವಲ್ ನ್ಯೂ ಶೇಪ್ ಸಿಂಗಲ್ ಓನರ್. ನೆಕ್ಸ್ಟ್ ಇನ್ನೊಂದು ಕ್ರಿಸ್ಟಾ ಸರ್. ಇದು ಒಂದು Z ವರ್ಷನ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. 2 lakhs ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಎಲ್ಲಾನು ಇದೆ. ಗಾಡಿ ಬಂದು 16 ಮಾಡಲ್ ಸಿಂಗಲ್ ಓನರ್ Z. 17 ಲಕ್ಷಕ್ಕೆ ಫೈನಲ್ ಆಗುತ್ತೆ. 17 ಲಕ್ಷಕ್ಕೆ ಇನೋವಾ ಕ್ರಿಸ್ಟಾ. 17 ಲಕ್ಷಕ್ಕೆ ಇನೋವಾ ಕ್ರಿಸ್ಟಾ ಫೈನಲ್ ಟು ಫೈನಲ್ ಆಗುತ್ತೆ.
ನೆಕ್ಸ್ಟ್ ಇನ್ನೊಂದು ಲಾರಾ ಲಾರಾ 13 ಮಾಡಲ್ ಫ್ಯಾನ್ಸಿ ನಂಬರು ಡೀಸೆಲ್ ಸಿಂಗಲ್ ಓನರು ಎಲ್ಲ ಸರ್ವಿಸು ಮಾಡ್ಬಿಟ್ಟಿದ್ದಾರೆ ಕಸ್ಟಮರ್. 5,40,000 ಫೈನಲ್ ಆಗುತ್ತೆ. 5,40,000. 13 ಮಾಡಲ್ ಸಿಂಗಲ್ ಓನರ್. ಓಕೆ ನೆಕ್ಸ್ಟ್ ಇನ್ನೊಂದು ನೆಕ್ಸಾನ್ ಸರ್. ನೆಕ್ಸಾನ್ ಬಂದು ಬರೀ 30,000 ಓಡಿದೆ, ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್. ಬರೀ 30,000 ಓಡಿದೆ. ಬರೀ 30,000 ಓಡಿದೆ, ಡೀಸೆಲ್ ವೆಹಿಕಲ್. ಮೈಲೇಜ್ ಯಾರೆಲ್ಲ ಜಾಸ್ತಿ ಯೂಸ್ ಮಾಡೋರು ಇರ್ತೀರೋ 23-24 ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. 7,90,000 ಫೈನಲ್ ಆಗುತ್ತೆ. 7,90,000. ಹೌದು.